ಅಂದಿನ ರೆಬಲ್ಸ್ಗಳೇ ಇಂದಿನ ಕಿಂಗ್ ಮೇಕರ್ಸ್. ಕೈ ಅಭ್ಯರ್ಥಿಗೆ ಗೆಲುವಿಗೆ ರೆಬಲ್ಸ್ ಮತಗಳೇ ಅತಿ ಹೆಚ್ಚು ನಿರ್ಣಾಯಕ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಬಿಜೆಪಿ ಉಚ್ಚಾಟಿತ ಶಾಸಕರಾದಂತಹ ಎಸ್ ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಮತ ಯಾರಿಗೆ, ಹಾಗಾದ್ರೆ ಯಾರಿಗೆ ಸಪೋರ್ಟ್ ಮಾಡ್ತಾರೆ? ಕೈ 5ನೇ ಅಭ್ಯರ್ಥಿ ಗೆಲುವಿಗೆ ಬೇಕೇ ಬೇಕು ರೆಬಲ್ಸ್ ವೋಟ್. ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲ್ಲಲು ಬೇಕಾಗಿದೆ ಒಟ್ಟು 140 ಮತಗಳು. ಸದ್ಯಕ್ಕೆ ಕಾಂಗ್ರೆಸ್ ಕಡೆ ಇರುವುದು ಜಸ್ಟ್ 135 ಮತಗಳು ಮಾತ್ರ. ಹಾಗಾದ್ರೆ ಯಾರು ಸಪೋರ್ಟ್ ಮಾಡ್ತಾರೆ, ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅನ್ನುವಂತಹ ಪ್ರಶ್ನೆ. ಪಕ್ಷೇತರ ಶಾಸಕರಾದಂತಹ ಲತಾ ಮಲ್ಲಿಕಾರ್ಜುನ್, ಕೆಎಸ್ ಪುಟ್ಟಸ್ವಾಮಿಗೌಡ, ದರ್ಶನ್ ಪುಟ್ಟಣ್ಣಯ್ಯ ಶಾಸಕರ ಬೆಂಬಲ ಕ್ರೋಢೀಕರಿಸಿದ್ದು ಒಟ್ಟು 138ಕ್ಕೇರಿದೆ. ಇದೀಗ ಬಿಜೆಪಿಯಿಂದ ಯಾರೆಲ್ಲ ಉಚ್ಚಾಟನೆಗೊಂಡಿದ್ದಾರಲ್ಲ ಹೇಳಿ ಕೇಳಿ. ಬಸನಗೌಡ ಪಾಟೀಲ್ ಯತ್ನಾಳ್, ಶಿವರಾಮ್ ಹೆಬ್ಬಾರ್, ಎಸ್ ಟಿ ಸೋಮಶೇಖರ್ ಶಾಸಕರ ಮೇಲೆ ಕಣ್ಣು ಹಾಕಿದ್ದಾರೆ. ಎಸ್ಟಿಎಸ್ ಶಿವರಾಮ್ ಹೆಬ್ಬಾರ್ ಮತಗಳೇ ಕೈಪಡೆಗೆ ನಿರ್ಣಾಯಕ. ಈಗ ಅವರನ್ನಿಬ್ಬರನ್ನು ಕೂಡ ಈಗ ಟಾರ್ಗೆಟ್ ಮಾಡುವಲ್ಲಿ ಮುಂದಾಗಿದ್ದಾರೆ ಕಾಂಗ್ರೆಸ್ನ ನಾಯಕರು. ಹಲವು ದಿನಗಳಿಂದ ಕಾಂಗ್ರೆಸ್ನಲ್ಲಿ ಇಬ್ರು ಕೂಡ ಕಾಣಿಸ್ಕೊಳ್ತಾ ಇದ್ರು. ಒಂದು ಸಮಾರಂಭ ಇರಲಿ, ಒಂದು ಕಾರ್ಯಕ್ರಮ ಇರಲಿ, ಎಸ್ ಟಿ ಸೋಮಶೇಖರ್ ಅವರು ಸಿದ್ದರಾಮಯ್ಯ ಅವ್ರ ಪಕ್ಕದಲ್ಲಿ ಕೂತ್ಕೊಳ್ತಾ ಇದ್ರು. ಈ ಸಂದರ್ಭದಲ್ಲಿ ಅವ್ರು ಏನಾದ್ರೂ ಬೆಂಬಲವನ್ನ ಕೋರ್ತಾರಾ, ನಾವು ನಿಮ್ ಜೊತೆ ನಿಲ್ತೀವಿ ಅಂತ ಹೇಳಿ? ಹೀಗಾಗಿ ಅವರ ಮತಗಳು ಕೂಡ ಕಾಂಗ್ರೆಸ್ಗೆ ಅಂತ ಹೇಳಿ ಈಗ ಸಾಕಷ್ಟು ರೀತಿಯಾದಂತಹ ಮಾತುಗಳು ಕೂಡ ನಡೀತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್. ಬಸವರಾಜ್ ಹೂಗಾರ್ನ ಗಮನಿಸಿದಾಗ ಈಗ ಬಿಜೆಪಿ ಪಕ್ಷದಲ್ಲಿ ಉಚ್ಚಾಟನೆಗೊಂಡಿರುವಂತಹ ನಾಯಕರ ಮೇಲೆ ಈಗ ಕಣ್ಣು ಹಾಕಿಬಿಟ್ಟಿದ್ದಾರೆ ಕಾಂಗ್ರೆಸ್ನ ನಾಯಕರು. ಎಲ್ಲೋ ಒಂದು ಕಡೆ ಶಿವರಾಮ್ ಹೆಬ್ಬಾರ್ ಅವರು ಕೂಡ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ನಾವು ನಿಮ್ಮ ಬೆಂಬಲಕ್ಕೆ ನಿಲ್ತೀವಿ ಅನ್ನುವಂತಹ ಮಾತನ್ನ ಕೊಟ್ಟಿದ್ರು. ಅಂದಹಾಗೆ 141 ಸದಸ್ಯರ ಬೆಂಬಲ ಪಡೆಯುವಂತಹ ನಿರೀಕ್ಷೆ ಕೂಡ ಹೊಂದಿದ್ದಾರೆ. ಶಿವರಾಮ್ ಹೆಬ್ಬಾರ್ ಏನು ಸಪೋರ್ಟ್ ಮಾಡಬಹುದಾ, ಹೆಂಗೆ? ದೀಪಾ, ಈಗ ಕಾಂಗ್ರೆಸ್ ಪಕ್ಷದ 5ನೇ ಅಭ್ಯರ್ಥಿ ಗೆಲ್ಲಬೇಕಾದ್ರೆ ಈಗ ಒಟ್ಟು 4 ಮತಗಳು ಕೂಡ ಅವಶ್ಯಕತೆ ಇರುವಂತದ್ದು. ಆ ಒಂದು ಮತಗಳ ಪೈಕಿ ಇಬ್ಬರು ಬಿಜೆಪಿಯಿಂದ ಉಚ್ಚಾಟಿತರಾಗಿರ್ತಕ್ಕಂತಹ ಶಾಸಕರು ಎಸ್ ಟಿ ಸೋಮಶೇಖರ್ ಅವರು ಮತ್ತೆ ಶಿವರಾಮ್ ಹೆಬ್ಬಾರ್ ಅವರು. ಇಬ್ಬರು ಶಾಸಕರು ಸಹಿತ ಹಲವಾರು ಬಾರಿ ಕಾಂಗ್ರೆಸ್ ಪಕ್ಷದ ಜೊತೆ ಕೂಡ ಇತ್ತೀಚೆಗೆ ಕೂಡ ಗುರುತಿಸ್ಕೊಳ್ತಾ ಇದ್ದಾರೆ. ಅನೇಕ PLP ಸಭೆಗಳಲ್ಲಿ ಕೂಡ ಭಾಗವಹಿಸ್ತಾ ಇದ್ರು. ಆದ್ರೆ ಇದೀಗ ಒಂದು 5ನೇ ಅಭ್ಯರ್ಥಿ ಗೆಲ್ಲಬೇಕಾದ್ರೆ ಈ ಮತಗಳ ಏನು ಒಂದು ಕೊರತೆ ಏನಿದೆ, ಆ ಒಂದು ಮತಗಳನ್ನ ಕೊರತೆ ನೀಗಿಸುವಂತ ನಿಟ್ಟಿನಲ್ಲಿ ಇಬ್ಬರು ಶಾಸಕರು ಸಹಿತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಪರವಾಗಿ ಕೂಡ ಮತವನ್ನ ಹಾಕ್ತಾರೆ ಅನ್ನುವಂತಹ ಒಂದಿಷ್ಟು ಚರ್ಚೆಗಳು ಕೂಡ ಇರುವಂತದ್ದು. ಅದಕ್ಕೆ ಎಂಬಂತೆ ನಿನ್ನೆ ಸಿಎಂ ಡಿ ಕೆ ಶಿವಕುಮಾರ್ ಅವ್ರನ್ನು ಕೂಡ ಬಿಡದಿಯ ಖಾಸಗಿ ರೆಸಾರ್ಟ್ ನಲ್ಲಿಯೂ ಕೂಡ ಬಂದು ಭೇಟಿಯಾಗಿ ಚರ್ಚೆ ಕೂಡ ನಡೆಸಿರ್ತಕ್ಕಂಥದ್ದು. ತಮ್ಮ ಒಂದು 5ನೇ ಅಭ್ಯರ್ಥಿ ಗೆಲುವಿಗಾಗಿ ಏನು ಮತಗಳೇನು ಕೊರತೆ ಇದಾವೆ, ಆ ಒಂದು ಮತಗಳ ನಿಟ್ಟಿನಲ್ಲಿ ತಮ್ಮ ಇಬ್ಬರು ಮತಗಳನ್ನು ಸಹಿತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೂ ಕೂಡ ಕೊಡೋದಾಗಿ ಕೂಡ ಈಗಾಗಲೇ ಅವರು ಸಿಎಂ ಡಿ ಕೆ ಶಿವಕುಮಾರ್ ಜೊತೆ ಒಂದಿಷ್ಟು ಚರ್ಚೆ ಕೂಡ ನಡೆಸಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಸಹಿತ ಆ ಇಬ್ಬರು ಶಾಸಕರನ್ನು ಸಹಿತ 5ನೇ ಅಭ್ಯರ್ಥಿಯ ಗೆಲುವಿಗಾಗಿ ಕೂಡ ಅವರ ಮತಗಳನ್ನ ಹಾಕುವಂತ ನಿಟ್ಟಿನಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಅವರು ಅವರ ಜೊತೆ ಚರ್ಚೆ ನಡೆಸಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಆ ಇಬ್ಬರು ಒಂದು ಬಿಜೆಪಿಯ ಉಚ್ಚಾಟಿತ ಶಾಸಕರ ಮೇಲೆ ಕಣ್ಣು ಕೂಡ ಡಿ ಕೆ ಶಿವಕುಮಾರ್ ಇರುವಂತ, ಅದರ ಜೊತೆಗೆ ಇನ್ನೂ ಬಿಜೆಪಿಯಲ್ಲಿರ್ತಕ್ಕಂಥ ಅಸಮಾಧಾನಿತ ಕೆಲವು ಶಾಸಕರು ಏನಿದ್ದಾರೆ ಅವ್ರನ್ನೂ ಸಹಿತ ಸೆಳೆಯುವಂತ ಪ್ರಯತ್ನದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಇರುವಂತದ್ದು. ದೀಪಾ, ನಾವು ಗಮನಿಸಿದಾಗೆ ಬಸವರಾಜ್, ಪ್ರತಿಯೊಂದು ಕಾರ್ಯಕ್ರಮ ಇರಲಿ, ಸಮಾರಂಭ ಇರಲಿ, ಆ ಒಂದು ಸಮಾರಂಭದಲ್ಲಿ ಎಸ್ ಟಿ ಸೋಮಶೇಖರ್ ಸಾಕಷ್ಟು ಬಾರಿ ಕಾಣಿಸ್ಕೊಳ್ತಿದ್ದಾರೆ. ಹಾಗಾಗಿ ಈ ಬಾರಿ ಕೂಡ ಸಪೋರ್ಟ್ ಮಾಡಬಹುದಲ್ವಾ? ನಾವು ನಿಮ್ ಬೆಂಬಲಕ್ಕಿದ್ದೇವೆ, ಹೇಗಾದ್ರೂ ಮಾಡಿ ಗೆಲ್ಲಿಸ್ಕೊಂಡು ಬನ್ನಿ ಅಭ್ಯರ್ಥಿಗಳನ್ನ ಅಂತ ಹೇಳಿ. ಖಂಡಿತ ದೀಪ, ಈಗ ಕಾಂಗ್ರೆಸ್ ಪಕ್ಷದ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಅವರನ್ನ ಸ್ಪರ್ಧೆ ಮಾಡಿಸಿರ್ತಕ್ಕಂಥದ್ದು ಸಿಎಂ ಡಿ ಕೆ ಶಿವಕುಮಾರ್ ಅವರು, ಅವರ ಅತ್ಯಾಪ್ತರು ಸಹಿತ ವಿನಯ್ ಕಾರ್ತಿಕ್ ಅವರು. ಹಾಗಾಗಿ 5ನೇ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಂಡು ಬರಬೇಕು ಅನ್ನುವಂತ ಟಾಸ್ಕ್ ಕೂಡ ಡಿ ಕೆ ಶಿವಕುಮಾರ್ ಇರುವಂತದ್ದು. ಸಿಎಂ ಆದ ಬಳಿಕ ಮೊದಲ ಬಾರಿಗೆ ಒಂದು ಚುನಾವಣೆಯನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಎದುರಿಸ್ತಾ ಇದ್ದಾರೆ ಅವರ ನೇತೃತ್ವದಲ್ಲಿ. ಹಾಗಾಗಿ ಆ ಒಂದು ಚುನಾವಣೆಯಲ್ಲಿ 5ನೇ ಅಭ್ಯರ್ಥಿನ ಗೆಲುವಿಗಾಗಿ ಒಂದಿಷ್ಟು ಮತಗಳನ್ನ ಕ್ರೋಢೀಕರಿಸುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರ್ತಕ್ಕಂಥ, ಅದರಲ್ಲಿ ಪ್ರಮುಖವಾಗಿ ಈಗಾಗಲೇ ಹಲವು ರೀತಿಯ ಕೂಡ ಬಿಜೆಪಿಯಿಂದ ಉಚ್ಚಾಟಿತರಾಗಿರ್ತಕ್ಕಂಥ ಇಬ್ಬರು ಶಾಸಕರು ಎಸ್ ಟಿ ಸೋಮಶೇಖರ್ ಅವರು, ಶಿವರಾಮ್ ಹೆಬ್ಬಾರ್ ಅವರು ನೀವು ಹೇಳಿದಂತೆ ಅನೇಕ ಕಾಂಗ್ರೆಸ್ ಪಕ್ಷದ ಸಭೆಗಳಲ್ಲಿಯೂ ಕೂಡ ಅವರು ಗುರುತಿಸಿಕೊಂಡಿದ್ರು. ಮತ್ತೆ ಸಿಎಂ ಅವ್ರನ್ನ ಹಲವಾರು ಬಾರಿ ಕೂಡ ಅವಾಗ ಸಿದ್ದರಾಮಯ್ಯ ಅವ್ರನ್ನು ಕೂಡ ಭೇಟಿಯಾಗಿದ್ರು, ಡಿ ಕೆ ಶಿವಕುಮಾರ್ ಅವ್ರನ್ನು ಕೂಡ ಭೇಟಿ ಆಗ್ತಾ ಇದ್ರು. ಒಂದಿಷ್ಟು ಬಿಜೆಪಿ ಪಕ್ಷದಲ್ಲಿ ಇದ್ದಾಗ್ಲೂ ಸಹಿತ ಈ ತರ ಚಟುವಟಿಕೆಗಳನ್ನು ಕೂಡ ಮಾಡ್ತಾ ಇದ್ರು. ಆದ್ರೆ ಇದೀಗ ಬಿಜೆಪಿಯಿಂದ ಉಚ್ಚಾಟಿತರಾಗಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಮತಗಳ ಒಂದು ಕೊರತೆ ಕೂಡ ಇದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಕೂಡ ಬೆಂಬಲ ಕೊಡುವಂತ ಎಲ್ಲಾ ಸಾಧ್ಯತೆ ಕೂಡ ಇರುವಂತದ್ದು. ದೀಪ, ಹೋಲ್ಡಲ್ಲಿರಿ, ಹಾಗೆ ಒಂದು ಅಪ್ಡೇಟ್ ಬರ್ತಾ ಇದೆ. ಮತ ಚಲಾಯಿಸಿ ಹೊರಟಿದ್ದಾರೆ
ಆತ್ಮಸಾಕ್ಷಿ ಪ್ರಕಾರ ಮತ ಹಾಕಿದ್ದೇನೆ. ನೋಡಿ, ಈಗ ಆತ್ಮಸಾಕ್ಷಿ ಪ್ರಕಾರ ಮತ ಹಾಕಿದ್ದೇನೆ ಅಂತ ಹೇಳಿ ಜಿಟಿ ದೇವೇಗೌಡರು ಹೇಳಿದ್ದಾರೆ. ಮತ ಚಲಾಯಿಸಿ ಹೊರಟಿದ್ದಾರೆ ಜಿಟಿ ದೇವೇಗೌಡರು. ಅವರ ನಡೆ ಸಾಕಷ್ಟು ರೀತಿಯಾದಂತಹ ಕುತೂಹಲಕ್ಕೆ ಕಾರಣವಾಗ್ಬಿಟ್ಟಿತ್ತು. ಅವರ ಮುಂದಿನ ನಡೆ ಏನು ಅಂತ ಹೇಳಿ ಎಲ್ಲರೂ ಕೂಡ ಅನ್ಕೊಳ್ತಾ ಇದ್ರು. ಎಲ್ಲರೂ ಎಲ್ಲರನ್ನ ಸಂಪರ್ಕ ಮಾಡ್ತಾರೆ, ನನಗೆ ಬೇಸರ ಏನೂ ಇಲ್ಲ ಅಂತ ಹೇಳಿ ಹೇಳಿದ್ದಾರೆ ಜಿಟಿ ದೇವೇಗೌಡರು. ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಮತ ಚಲಾಯಿಸಿ ಹೊರಟಿದ್ದಾರೆ ಜಿಟಿ ದೇವೇಗೌಡರು. ಆತ್ಮಸಾಕ್ಷಿ ಪ್ರಕಾರ ಮತ ಹಾಕಿದ್ದೇನೆ ನಾನು ಅಂತ ಹೇಳಿ ಜಿಟಿ ದೇವೇಗೌಡರು ಮಾತನಾಡಿದ್ದಾರೆ. ಎಲ್ಲರೂ ಎಲ್ಲರನ್ನ ಸಂಪರ್ಕ ಮಾಡ್ತಾರೆ, ನನಗೆ ಬೇಸರ ಏನೂ ಇಲ್ಲ, ಖಂಡಿತವಾಗ್ಲೂ ಯಾವುದೇ ರೀತಿಯಾದಂತಹ ಮುನಿಸು ಇಲ್ಲ ಅಂತ ಹೇಳಿ ಮತ ಚಲಾಯಿಸಿ ಈಗಾಗಲೇ ಜಿಟಿ ದೇವೇಗೌಡರು ಹೊರಟಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ನೋಡಿ, ಈಗಾಗಲೇ ಈ ಹಕ್ಕು ಚಲಾವಣೆ ಪ್ರಕ್ರಿಯೆ ಆರಂಭಗೊಂಡಿದೆ. ಸಂಜೆ 5 ಗಂಟೆ ನಂತರ ಮತ ಎಣಿಕೆ ಪ್ರಕ್ರಿಯೆ ಆರಂಭಗೊಳ್ಳುತ್ತೆ. ಸೊ ಈಗಾಗಲೇ ಜಿಟಿ ದೇವೇಗೌಡರು ಬಂದುಬಿಟ್ಟು ಹಕ್ಕು ಚಲಾವಣೆ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ಎಸ್ ಬಸವರಾಜ ನಿಜಕ್ಕೂ ಜೆಡಿಎಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿರುವಂತಹ ಪ್ರಬಲ ನಾಯಕ ಅಂತಂದ್ರೆ ಅದು ಜಿಟಿ ದೇವೇಗೌಡರು. ಅವರ ನಡೆ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿತ್ತು. ಈಗ ಬಂದು ಹಕ್ಕು ಚಲಾವಣೆ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ದೀಪಾ, ಜೆಡಿಎಸ್ ಪಕ್ಷದಲ್ಲಿ ಜಿಟಿ ದೇವೇಗೌಡರು ಕೆಲವೊಂದಿಷ್ಟು ಅನೇಕ ಕಾರ್ಯಕ್ರಮಗಳಲ್ಲಿ ಕೂಡ ಅವರು ಭಾಗವಹಿಸಿಲ್ಲ. ಪಕ್ಷದ ಅನೇಕ ಚಟುವಟಿಕೆಗಳಿಂದಲೂ ಕೂಡ ಕೆಲವಷ್ಟು ದೂರ ಕೂಡ ಇರ್ತಕ್ಕಂಥದ್ದು ಜಿಟಿ ದೇವೇಗೌಡರು. ಹಾಗಾಗಿ ಅವರ ಒಂದು ಮತ ಯಾರಿಗೆ ಆಗುತ್ತೆ, ಯಾರಿಗೆ ಹಾಕ್ತಾರೆ ಅನ್ನುವಂಥದ್ದು ಬಹಳ ತೀವ್ರ ಕುತೂಹಲಕ್ಕೆ ಕೂಡ ಎಡೆ ಮಾಡಿಕೊಡ್ತಾ ಇತ್ತು. ನಿನ್ನೆ ಖಾಸಗಿ ರೆಸಾರ್ಟ್ ನಲ್ಲಿಯೂ ಕೂಡ, ಒಂದು ಖಾಸಗಿ ಹೋಟೆಲ್ ನಲ್ಲಿ ಕೂಡ ಕುಮಾರಸ್ವಾಮಿ ಅವರು ಅವರ ಪಕ್ಷದ ಶಾಸಕರನ್ನ ಒಂದು ಸಭೆ ಕರೆದಂತ ಸಂದರ್ಭದಲ್ಲೂ ಸಹಿತ ಅಲ್ಲಿ ಕೂಡ ಜಿಟಿ ದೇವೇಗೌಡರು ಕೂಡ ಭಾಗವಹಿಸಿಲ್ಲ. ಹಾಗಾಗಿ ಈಗ ಜಿಟಿ ದೇವೇಗೌಡರು ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಪರವಾಗಿ ಹಾಕಿದ್ರ ಅಥವಾ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರವಾಗಿ ಹಾಕಿದ್ರ ಅನ್ನುವಂಥದ್ದು ಬಹಳ ತೀವ್ರ ಕುತೂಹಲಕ್ಕೆ ಕೂಡ ಎಡೆ ಮಾಡಿಕೊಡ್ತಾ ಇದೆ ದೀಪಾ. ಓಕೆ ಬಸವರಾಜ್, ತಾಂಗಿ ತಮ್ಮ ಮಾಹಿತಿಗಾಗಿ.